ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಮಾಡಬೇಕು ಅನ್ನೋದು ತುಂಬ ಇಂಟ್ರೆಸ್ಟ್ ಇದೆ. ಬಿಕಾಸ್ ಏನಾದರೂ ಟಾಪಿಕ್ ಎತ್ಕೊಂಡು ಮಾತಾಡಬೇಕು ಅಂತ. ಯಾಕಂದರೆ ನಾನು ಎಂಥ ಸಿಚುವೇಶನ್ ಬಂದರೂ ಕೂಡ ನಾನು ವ್ಲಾಗ್ ಮಾಡೋದಾಗಿರ್ಬೋದು ಅಥವಾ ನನ್ನ ವೀಡಿಯೋಸ್ನ ಮಾಡೋದಾಗಿರ್ಬೋದು ಯಾವತ್ತೂ ಸ್ಟಾಪ್ ಮಾಡಿರಲಿಲ್ಲ. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ. ತುಂಬ ಗ್ಯಾಪ್ ಆಗೋಯ್ತು. ಮಂತ್ಲಿ ಒಂದು ವೀಡಿಯೋನೂ ಕೂಡ ಹಾಕ್ತಾ ಇಲ್ಲ. ಟಾಪಿಕ್ಸ್ ಇದೆ ನಾವು ಮಾಡಬೇಕು ಅಂತ, ಬಟ್ ಸಡನ್ನಾಗಿ ಒಂದೇ ಸಲ ಬಿಟ್ಬಿಟ್ಟಿದ್ರಿಂದ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಇವತ್ತು ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದಾಗ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆಲ್ಲ ಮೆಟೀರಿಯಲ್ಸ್ ತೊಗೊಂಡು ಬಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಮೆಟೀರಿಯಲ್ಸ್ಗಳನ್ನ ತೊಗೊಂಡು ಬಂದು ನಾನು ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಸೊ ಸ್ಕೆಚ್ ಪೆನ್ಸ್ ಆಗಿರ್ಬೋದು, ಆಮೇಲೆ ಆ್ಯಕ್ಚುಲಿ ಆಕ್ವಾಟಿಕ್ ಎನಿಮಲ್ಸ್ ಇದು ಚಾರ್ಟನ್ನು ಪ್ರಿಪೇರ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಕೆಲವೊಂದು ಐಟಮ್ಸ್ ಬೇಕಿತ್ತು. ಸೊ ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಜೋಡಿಸಿದ್ದೀನಿ. ನೋಡ್ತಾ ಇರ್ಬೋದು, ಪ್ರಿಂಟ್ ಔಟ್ ಕೂಡ ತೊಗೊಂಬಂದಾಗಿದೆ. ಸೊ ಮಕ್ಕಳದ್ದು ಸ್ಕೂಲ್ ಚಾರ್ಟ್ ಮಾಡೋದಾಗಿರ್ಬೋದು ಅಥವಾ ಪ್ರಾಜೆಕ್ಟ್ ಮಾಡೋದಾಗಿರ್ಬೋದು, ಇದೆಲ್ಲ ಪೇರೆಂಟ್ಸ್ಗಳಿಗೆ ಕೆಲಸ ಆಗಿರುತ್ತೆ. ಸೊ ಇಲ್ಲಿ ಇದು ಬಂದು ಸೀ ಹಾರ್ಸ್ ಇದೆ. ನೆಕ್ಸ್ಟ್ ಬಂದು 3 ಆಕ್ವಾಟಿಕ್ ಎನಿಮಲ್ಸ್ ಬಗ್ಗೆ ಹೇಳಬೇಕು, ಅದರ ಫ್ಯಾಕ್ಟನ್ನು ಕಲಿಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ಬಂದು ಸೇಮ್ ಇದು ಕೂಡ ಸೀ ಹಾರ್ಸೆ. ಬೇಕು ಅಂದರೆ ಅಂಟಿಸ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅಂತ. ಇಲ್ಲಿ ಫಿಶ್ ಕೂಡ ಇದೆ. ಸೊ ಇದನ್ನ ಚಾರ್ಟ್ ಮಾಡಬೇಕು, ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ. ಸೊ ನನಗಂತೂ ಅದ್ರ ಬಗ್ಗೆ ನಿಜವಾಗ್ಲೂ ಅಷ್ಟೊಂದು ಐಡಿಯಾನೂ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಬರ್ತಾ ಕಲ್ಲನ್ನು ಎತ್ಕೊಂಡ್ಬಂದೆ. ಸೊ ಅಕ್ವೇರಿಯಮಲ್ಲಿ ಇರುತ್ತಲ್ವಾ, ಸೊ ಅದಕ್ಕೆ ಅದನ್ನು ಎತ್ಕೊಂಡು ಬಂದೆ. ಅದನ್ನು ಎಲ್ಲಿಗೆ ಹಾಕಬೇಕು, ಹೇಗೆ ಯೂಸ್ ಮಾಡಬೇಕು ಗೊತ್ತಿಲ್ಲ. ಕಾರ್ಡ್ಬೋರ್ಡ್ ಕೂಡ ನೋಡ್ತಾ ಇರ್ಬೋದು, ಅದನ್ನು ಕೂಡ ಅಂಟಿಸ್ಕೋಬೇಕು. ಸಿಕ್ಕಾಪಟ್ಟೆ ಮುಂಬೈ ಅಂತೂ ಶೆಕೆ ಆಗಿ ಹೋಗ್ಬಿಟ್ಟಿದೆ, ಆಗ್ತಾನೆ ಇಲ್ಲ, ಸಿಕ್ಕಾಪಟ್ಟೆ ಇದೆ. ಹಾಗೆ ಗ್ಲೂ ತೊಗೊಂಡಿದ್ದೀನಿ. ಆಮೇಲೆ ಪೆನ್ಗಳನ್ನ ತೊಗೊಂಡಿದ್ದೀನಿ. ಸೊ ಹೇಗೆ ಮಾಡ್ತೀನಿ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ಚಾರ್ಟ್ ಕೂಡ ಬೇಕಾಗುತ್ತೆ ಅಂದ್ಬಿಟ್ಟು ಚಾರ್ಟ್ ಕೂಡ ತೊಗೊಂಡಿದ್ದೀನಿ. ಆಕ್ವಾಟಿಕ್ ಎನಿಮಲ್ಸ್ ಇದು ಮಾಡೆಲ್ ಮಾಡೋದಕ್ಕೆ ಈ ಸಲ ಕೊಟ್ಟಿಲ್ಲ. ಲಾಸ್ಟ್ ಇಯರ್ ನಾನು ಮಾಡೆಲ್ ಮಾಡಿದಾಗ ಕೂಡ ವಿಡಿಯೋನ ಶೇರ್ ಮಾಡಿ ಇದ್ದೆ ನಿಮಗೆ, ಕಚ್ಚಾ ಹೌಸ್ನ ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಇದನ್ನು ಹೇಗೆ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಬಟ್ ಎಲ್ಲ ಪೇರೆಂಟ್ಸ್ಗಳಿಗೆ, ಯಾರ್ಯಾರ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ, ಪೇರೆಂಟ್ಸ್ಗಳಿಗೊಂದು ಟಾಸ್ಕ್ ಆಗಿರುತ್ತೆ ಈ ಚಾರ್ಟ್ ಮಾಡೋದಾಗಿರ್ಬೋದು ಅಥವಾ ಪ್ರಾಜೆಕ್ಟ್ ಮಾಡೋದಾಗಿರ್ಬೋದು, ಮಾಡೆಲ್ನ ಮಾಡೋದಾಗಿರ್ಬೋದು. ಇದೆಲ್ಲ ಕೂಡ ಒಂಥರ ಪೇರೆಂಟ್ಸ್ಗಳಿಗೆ ಟಾಸ್ಕ್ ಆಗೋರುತ್ತೆ. ಸೊ ಅದಕ್ಕೋಸ್ಕರ ನಾನು ಅದೇ ಹೇಳ್ದಲ್ಲ, ಇದನ್ನು ಏನಕ್ಕೆ ತೊಗೊಂಬಂದಿದ್ದೀನಿ ಅನ್ನೋದು ಗೊತ್ತಿಲ್ಲ. ಸೊ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಎಷ್ಟು ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ನನಗಂತೂ ನಿಜವಾಗ್ಲೂ ಐಡಿಯಾ ಇಲ್ಲ. ಸೊ ಎಲ್ಲ ಮಾಡಿ ಆದಮೇಲೆ ಇನ್ನೇನು ಜಸ್ಟ್ 1 ಡೇ ಅಷ್ಟೇ ಉಳ್ಕೊಂಡಿದೆ. ಅದಕ್ಕೆ ಇವಾಗಾದರೂ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡ್ಕೋತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಸೊ ಮೊದಲನೇದಾಗಿ ಈ ಇಮೇಜಸ್ ಏನಿದೆ, ಆಕ್ವಾಟಿಕ್ ಎನಿಮಲ್ಸ್ ಇದು ಇಮೇಜಸ್ನ ಪ್ರಿಂಟ್ಔಟ್ ತೊಗೊಂಡು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಚಾರ್ಟ್ ಮೇಲೆ ಅದನ್ನು ಅಂಟಿಸ್ಕೊಂಡು ಅದರ ಫ್ಯಾಕ್ಟ್ಸನ್ನು ಬರೀಬೇಕಾಗತ್ತೆ. ಸೊ ಹಾಗಾಗಿ ಫಸ್ಟ್ ನಾನು ಈ ಥರ ಕಟ್ ಮಾಡಿಕೊಂಡು ಒಂದೇ ರೀತಿ ಏನು ಸೈಜ್ ಬರೋ ಥರ ಕಟ್ ಮಾಡ್ಕೋತಾ ಇದ್ದೀನಿ. ನಿಜವಾಗ್ಲೂ ನಾನು ಸ್ಕೂಲ್ ಡೇಸ್ಗೆ ಹೋಗ್ತಾ ಇದ್ದಾಗ ನನಗೆ ಈ ಥರ ಪ್ರಾಜೆಕ್ಟ್ಗಳು ಯಾವುದಿರಲಿಲ್ಲ. ಬಟ್ ಇವಾಗಿನ ಎಜುಕೇಷನ್ ಸಿಸ್ಟಮ್ ಏನಿದೆ ತುಂಬ ಚೇಂಜ್ ಆಗೋಗಿದೆ. ಸಿಕ್ಕಾಪಟ್ಟೆ ಮಕ್ಕಳಿಗೆ ಬರ್ಡನ್ ಆಗುವಂಥದ್ದು. ಇವಾಗ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಅಷ್ಟೇ. ನಾವು 6th 7th 8th ಓದ್ತಾ ಇದ್ದಿದ್ದು ಇವಾಗ 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡಲ್ಲೇ ಓದ್ತಾ ಇದ್ದೀವಿ. ಅಷ್ಟು ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗಿದೆ. ಕಾಂಪಿಟೇಷನ್ ಲೆವೆಲ್ ಕೂಡ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಜಾಸ್ತಿ ನಾನು ಹೇಳೋದೇನು ಅಂದರೆ, ಜಾಸ್ತಿ ಸಣ್ಣ ವಯಸ್ಸಿನ ಮಕ್ಕಳಿಗೆ ಆದಷ್ಟು ಪ್ರೆಷರನ್ನು ಕೊಡಬೇಡಿ. ಹೆಚ್ಚಿನ ಪೇರೆಂಟ್ಸ್ಗಳಿರ್ತಾರೆ, ನೀನು ಇಷ್ಟೇ ಮಾರ್ಕ್ಸ್ ತೊಗೊಂಬರ್ಬೇಕು, ಅಷ್ಟೇ ಮಾಡಬೇಕು, ಹೀಗೆ ಆದಷ್ಟು ಮಕ್ಕಳನ್ನ ಅವ್ರ ಪಾಡಿಗೆ ಬಿಡಿ. ಓದೋ ಸಮಯದಲ್ಲಿ ಅವ್ರನ್ನ ಕೂತ್ಕೊಂಡು ಓದಿಸಿ, ಅದು ಬಿಟ್ಟು ಎಷ್ಟು ಹೊತ್ತು ಓದಿಸೋದು, ಇನ್ನೊಂದು ಮಕ್ಕಳಿಗೆ ಕಂಪೇರ್ ಮಾಡುವಂಥದ್ದು, ಇದನ್ನು ದಯವಿಟ್ಟು ಮಾಡಬೇಡಿ. ಯಾಕಂದರೆ ಸಣ್ಣ ವಯಸ್ಸಿನ ಮಕ್ಕಳಿಗೆ ಆಗಿರಲಿ ಅಥವಾ ದೊಡ್ಡ ವಯಸ್ಸಿನ ಮಕ್ಕಳಿಗೆ ಆಗಿರಲಿ, ಆ ಥರ ಕಂಪ್ಯಾರಿಸನ್ ಮಾಡಿದಾಗ ಅವ್ರಿಗೂ ಕೂಡ ಮನಸ್ಸಿಗೆ ನೋವಾಗುತ್ತೆ. ಸೊ ಕೆಲವು ಮಕ್ಕಳೇನಾಗುತ್ತಾರೆ, ಡಿಪ್ರೆಷನ್ಗೆ ಹೋಗುವಂಥದ್ದು ಇದೆಲ್ಲ ಆಗ್ತಾರೆ. ಯಾಕಂದರೆ ಪೇರೆಂಟ್ಸ್ಗಳಾದ ನಾವುಗಳು ಅವರ ಹಿಂದೆ ನಿಂತು, ಅಂದರೆ ಅವರ ಬೆನ್ನೆಲುಬಾಗಿ ನಾವು ನಿಂತು ಅವರಿಗೆ ಸಪೋರ್ಟ್ ಮಾಡಬೇಕು. ಎಜುಕೇಷನಲ್ಲಾಗಲಿ ಎಲ್ಲದರಲ್ಲಾಗಲಿ ನಾವು ಆದಷ್ಟು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಅದು ಬಿಟ್ಟು ನಾವೇ ಮಕ್ಕಳನ್ನ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕಿತ್ತು, ಇದು ಮಾಡಲಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಅವರ ಮನಸ್ಸಿನ ಮೇಲೆ ಅದು ಪ್ರಭಾವ ಬೀರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಓದ್ತಾ ಇದ್ದಾಗ ಇದ್ದಂತಹ ಒಂದು ಆ ಕಾಂಪಿಟೇಷನ್ ಲೆವೆಲೇ ಬೇರೆ, ಇವಾಗ ಲೆವೆಲೇ ಬೇರೆ. ನಾವು ಜಾಸ್ತಿ ಕೂತ್ಕೊಂಡು ಓದಿಸ್ಬೇಕಾಗತ್ತೆ. ಯಾಕಂದರೆ SSLCಯಲ್ಲಿ ಇದ್ದದ್ದು ಆಗಿರ್ಬೋದು, ನಾವು ಹೈಸ್ಕೂಲಲ್ಲಿ ಓದಿರುವಂತಹ ಒಂದು ಮ್ಯಾಥ್ಸ್ಗಳಾಗಿರ್ಬೋದು, ಇವಾಗ ಎಲ್ಲ ಕೂಡ
ಈ ಚಿಕ್ಕ ಇವಾಗಲೇ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಇದೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ನಾನು ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಾರ್ಟ್ ತೊಗೊಂಡೆ, ಯಾಕಂದರೆ ಆಕ್ವಾಟಿಕ್ ಎನಿಮಲ್ ನೀರಲ್ಲಿರೋದ್ರಿಂದ ಸ್ಕೈ ಬ್ಲೂ ಕಲರ್ ತೊಗೊಂಡೆ. ಈ ಥರ ನಾನಿಲ್ಲಿ ಸೈಡಲ್ಲಿ ಮಾರ್ಜಿನ್ ಥರ ಹಾಕ್ಕೊಂಡ್ಬಿಟ್ಟು ಸೈಡ್ ಇವಾಗ ಡೆಕೋರೇಷನ್ ಮಾಡಬೇಕು. ಇದು ಲಾಸ್ಟ್ ನಾನು ಅಸೆಂಬ್ಲಿಗೆ ಮಾಡಿದ್ದೆ. ಈ ಥರ ನೋಡಿ, ಈ ಥರ ಡೆಕೋರೇಷನ್ ಮಾಡಬೇಕು ಅಂತ ಮಾಡ್ಕೊಂಡು ಆದಮೇಲೆ ನಾನು ತೋರಿಸ್ತೀನಿ ಎಲ್ಲನೂ ಕೂಡ, ಯಾಕಂದರೆ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಹೇಗೆ ಬಂತು ಅಂತ ಫೈನಲ್ ಔಟ್ಪುಟ್ನ ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೋಡಿ, ನಾನು ಈ ಥರ ಫೈನಲ್ ಆಗಿ ಮಾಡಿದ್ದೀನಿ ಆಕ್ವಾಟಿಕ್ ಎನಿಮಲ್ಸು. ಸ್ಟೋನನ್ನು ಈ ಥರ ಅಂಟಿಸಿದ್ದೀನಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ಬರೆದು ತಿಳಿಸಿ. ಸೊ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಅವಾಯ್ಡ್ ಮಾಡಿ, ಸೊ ಅರ್ಜೆಂಟಲ್ಲಿ ಬರೆದಿರುವಂಥದ್ದು. ಈ ಥರ ಚಾರ್ಟನ್ನು ಪ್ರಿಪೇರ್ ಮಾಡಿದೆ. ಹೇಗಿದೆ ಅಂತ ಕಮೆಂಟಲ್ಲಿ ಬರೆದು ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.